ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಥ್ಯಾಂಕ್ ಯು ಸರ್. ಏನ್ ಸಮಾಚಾರ ಇವತ್ತು, ಏನ್ ವಿಶೇಷ ಇವತ್ತು? ಏನೂ ಇಲ್ಲ, ಇನ್ನೆಲ್ಲ ವಾಪಸ್ ಬಂದಿದ್ದಾರೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳ್ಬೇಕು ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿ ಬಂದಿದ್ದಾರೆ. ನಿನ್ನೆ ಮೊನ್ನೆ ಇವತ್ತು ಕೂಡ ಬಿಸಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ನೀಟ್ ಪ್ರತಿಭಟನೆಯಲ್ಲಿ. ಈಗ ಸದ್ಯಕ್ಕೇನು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡೋ ಪ್ಲೇಸ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, ಒಂದಷ್ಟು ಟೈಮ್ ತಗೊಳುತ್ತೆ. ಹೀಗಾಗಿ ಈಗ ಒಂದ್ ವೇಳೆ ಆದ್ರೆ ಯಾರಿಗೆ ಸಿಗದೆ ಇದ್ರೆ ಅವ್ರ ಪರಿಸ್ಥಿತಿ ಏನು ಅನ್ನೋದನ್ನ ಈಗ ಅದೇ ವಿಚಾರವಾಗಿ ಮಾತಾಡೋಣ. ಈಗ ನಾವು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಅಳಬರ್ನ ಅಂದ್ರೆ ಸೀನಿಯರ್ಸ್ನ ಬಿಡಬೇಕು ಅಂತ, ಕೈ ಬಿಡಬೇಕು, ಎಲ್ಲರನ್ನೂ ಕೊಡೋಕ್ಕಾಗಲ್ಲ, ಕೆಲವೊಂದು ಸೀನಿಯರ್ಸ್ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದ್ರೆ ಸೀನಿಯರ್ಸ್ ಕೈ ಬಿಟ್ರೆ ಸೊ ಒಂದು ರೀತಿ ಕಂಟಕ ಎದುರಾಗಬಹುದು ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ಗೆ ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಸೀನಿಯರ್ಸ್ ಏನು ಮಾಡ್ತಾರೆ, ಸೀನಿಯರ್ಸ್ಗೆ ಎಕ್ಸಾಂಪಲ್ ಈಗ ಜಮೀರ್ ಅಹಮದ್ ಕೊಡ್ಲಿಲ್ಲಪ್ಪ ಮಂತ್ರಿ ಪದವಿ, ಜಮೀರ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್, ದೇಶಪಾಂಡೆ ಕೊಡ್ಲಿಲ್ಲ, ದೇಶಪಾಂಡೆ ಏನು ಮಾಡ್ತಾರೆ, ರಾಜಣ್ಣಕ್ಕೆ ಕೊಡ್ಲಿಲ್ಲ, ರಾಜಣ್ಣ ಏನು ಮಾಡ್ತಾರೆ, ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿಯೇ ಕಾಂಗ್ರೆಸ್ನಲ್ಲೂ ಇದೆ. ಆಯಾ ಸೀನಿಯರ್ ಸೇರಿದ್ದಾರೆ, ಅಳಬ್ರೇನಿದ್ರೆ ಅವ್ರಿಗೂ ಕೂಡ ಒಂದು ರೀತಿ ವಾಟ್ ನೆಕ್ಸ್ಟ್ ಮುಂದೇನು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೆ ಚುನಾವಣೆ ಸಮೀಪಕ್ಕೆ ಬರ್ತಿದೆ, ಎಲ್ಲಾದ್ರೂ ಒಂದ್ ಕಡೆ ನೆಲ ಕಂಡ್ಕೊಳ್ಬೇಕಲ್ಲ. ಎಸ್, ಅಲ್ಲಿ ಹೊಸ ಸರ್ಕಾರ ಬರೋ ಆಸೆಯಲ್ಲಿ ಕೆಲವರು ಇದ್ದಾರೆ, ಅಲ್ಲಿ ಹೋಗಿ ಇಲ್ಲಿ ಸಿಗದೆ ಇರೋದು ಅಲ್ಲಿ ಪಡ್ಕೊಳ್ಳೋಣ ಅನ್ನೋ ಲೆಕ್ಕ. ಎಸ್, ಒಂದು ಲಿಸ್ಟ್ ಇದೆ, ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿರ್ತಕ್ಕಂಥ ಲಿಸ್ಟು. ಹಿರಿಯರು ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ಗಾಗಿ ದುಡಿದಂತಹ ನಾಯಕರು, ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯ ಆಪ್ತರು, ಜೊತೆಗೆ ಡಿ ಕೆ ಶಿವಕುಮಾರ್ಗೂ ಆಪ್ತರು. ಆದರೆ ಈಗಿನ ಸನ್ನಿವೇಶದಲ್ಲಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಮಂತ್ರಿ ಪದವಿ, ಯಾಕಂದ್ರೆ ಇನ್ನು 20 ಸ್ಥಾನ ಮಾತ್ರ ಬಾಕಿ ಇದೆ. 45ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ 60-40 ಅಥವಾ 70-30 ಸೂತ್ರ ಮಾಡಿದ್ರೆ, ಅಂದ್ರೆ ಉಳಿದಿರ್ತಕ್ಕಂಥ 20 ಸ್ಥಾನದಲ್ಲಿ 70% ಹೊಸಬರಿಗೆ, 30% ಅಳಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಲಿಸ್ಟ್ ರೆಡಿ ಆಗಿದೆ ಅನ್ನೋ ಒಂದು ಮಾಹಿತಿ. ಆದರೆ ಈಗಾಗಲೇ ಮಿನಿಸ್ಟರ್ ಆಗಿದ್ದಂತಹ ನಾಯಕರನ್ನ ಕೈಬಿಟ್ಟು ಹಿರಿಯ ನಾಯಕರನ್ನು ಕೈ ಬಿಟ್ಟರೆ ಅವರ ಮುಂದಿನ ನಡೆ ಏನು, ಈ ಲಿಸ್ಟ್ನಲ್ಲಿ ಯಾರಿದ್ದಾರೆ, ಏನಾಗಬಹುದು, ಈ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಎಸ್, ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಒಳಗನೆ ಒಂದು ರೀತಿ ತಳಮಳ ಶುರುವಾಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಈಗ ಶುರುವಾಗ್ತಾ ಇದೆ. ಸಂಪುಟ ವಿಸ್ತರಣೆ ಪಕ್ಕ ಆಗ್ತಾ ಇದ್ದಂತೆ, ಒಂದು ವೇಳೆ ಪಕ್ಕ ಆಗಿದ್ರೂ ಕೂಡ ಈಗ ಮತ್ತೊಂದು ರೀತಿಯ ಭಯ ಶುರುವಾಗ್ತಾ ಇದೆ. ಹೊಸಬ್ರು ಮತ್ತೆ ಕೆಲ ಸೀನಿಯರ್ಗಳನ್ನ ಮಂತ್ರಿ ಮಾಡಿದ್ರು ಕಷ್ಟ, ಅಳಬರ್ನ ಬಿಟ್ರೂ ಕಷ್ಟ. ರಾಹುಲ್ ಗಾಂಧಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಸೂತ್ರ ಏನಿದೆ, 70-30 ಅಂದ್ರೆ 70% ಹೊಸಬರಿಗೆ, 30% ಅಳಬರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಏನಿದೆ, ಆ ಒಂದು ಸೂತ್ರವನ್ನ, ಆ ಫಾರ್ಮುಲಾವನ್ನ ಜಾರಿ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದು ರೀತಿ ಭಯ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಕಳೆದ 2 ತಿಂಗಳಿಂದ ಈ ರೀತಿಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಸೀನಿಯರ್ಗಳು ಬಹುದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸೀನಿಯರ್ಗಳಿಗೆ ಮಂತ್ರಿ ಪದವಿ ಕೊಡಲೇಬೇಕು ಅಂತ ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸೀನಿಯರ್ಸ್ ಇದೇ ವಿಚಾರಕ್ಕೆ ಬೇಸರವನ್ನು ಕೂಡ ಹೊರ ಹಾಕಿದ್ದಾರೆ. ಒಂದು ವೇಳೆ ಕೆಲವೊಂದಿಷ್ಟು ಸೀನಿಯರ್ಸ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಂದ್ರೆ ಏನು, ಮುಂದೇನು, ಕಾಂಗ್ರೆಸ್ಗೆ ಇದರಿಂದ ಆಗುವಂತಹ ನಷ್ಟ ಏನು, ಅಥವಾ ಆಯಾ ಸೀನಿಯರ್ಸ್ ನಾಯಕರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾರಾ ಅಥವಾ JDSಗೆ ಹೋಗ್ತಾರಾ, ಅಥವಾ ಅವರ ಮುಂದಿನ ರಾಜಕೀಯ ನಡೆ ಹೇಗಿರುತ್ತೆ, ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ 2028ರ ವಿಧಾನಸಭಾ ಚುನಾವಣೆಗೆ ಅಕೌಂಟೆಬಿಲಿಟಿ. ಪ್ರತಿಯೊಬ್ಬ ಹಿರಿಯ ನಾಯಕನ ಹಿಂದೆ ಒಂದು ಸಮುದಾಯ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಫಾಲೋವರ್ಸ್ ಇರ್ತಾರೆ, ಒಂದು ಜಿಲ್ಲೆಯೋ ಅಥವಾ ಒಂದು ಪ್ರಾಂತೀಯ ಒಂದು ಪ್ರದೇಶ ಅವರ ಜೊತೆ ಇರುತ್ತೆ. ಕೇವಲ ಒಂದು ಸಮುದಾಯ ಜಾತಿ ಮಾತ್ರ ಅಲ್ಲ, ಇಡೀ ಒಂದು ಜಿಲ್ಲೆ ಇರ್ಬೋದು ಅವರ ನಾಯಕತ್ವದ ಹಿಂದೆ. ಅಷ್ಟು ಪಾಪ್ಯುಲರ್ ಇರ್ತಕ್ಕಂಥ ನಾಯಕರು ಕರ್ನಾಟಕದಲ್ಲಿ ಇದ್ದಾರೆ. ಒಂದು ವೇಳೆ ಅದರಲ್ಲೂ ಕಾಂಗ್ರೆಸ್ನಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಅವರಿಗೆ ಸೂಕ್ತವಾದ ಸ್ಥಾನಮಾನ ಸಿಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್, ಸೀನಿಯರ್ಸ್ ಕತೆ ಏನು, ಸೊ ಯಾರೆಲ್ಲ ಈ ಲಿಸ್ಟ್ನಲ್ಲಿ ಇದ್ದಾರೆ, ಸೊ ಒಂದೊಂದಾಗೆ ಹೇಳ್ತಾ ಹೋಗ್ತೀವಿ. ಮಾರುತಿ ಅವರು ಒಂದು 4 ಜನ, ಒಂದು 5-6 ಜನ ಲಿಸ್ಟ್ ಮಾಡಿಟ್ಟಿದ್ದಾರೆ. ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ.